ಜ್ಞಾನವನ್ನ ಸಂಪಾದನೆ ಮಾಡುವುದು ಪುಸ್ತಕವೇ ಪ್ರಧಾನ ಅನ್ನೋದನ್ನ ನಾವು ಈ ಮೂಲಕ ಸಂದೇಶವನ್ನ ಕೊಡ್ತಾ ಇದ್ದೇವೆ. ಅವನಿಗೆ ಕೊಡಲಿಲ್ಲ. ಸರಿ ಸ್ವಲ್ಪ ಓಕೆ. ಈ ಯೋಜನೆಗೆ ಪಬ್ಲಿಕ್ ಹೋಗಿ ಶಿಕ್ಷೆ ಬೇಡ್ತಾ ಇಲ್ಲ. ಇದು ತುಂಬಾ ಸುಲಭವಾದ ಕೆಲಸಗಳು, ಕಠಿಣವಾದ ಕೆಲಸಗಳು. ನಾವು ಈ ಕಾರ್ಯಕ್ರಮ ಈಗಾಗಲೇ 1 ತಿಂಗಳಾಗಿದೆ ಪ್ರಾರಂಭ. ಸುಮಾರು 5-6 ಕಾಲೇಜುಗಳಿಗೆ ಹೋಗಿ ನಾವು ಈ ಥರ ಕಾರ್ಯಕ್ರಮಗಳು ಮಾಡ್ತೀವಿ. ಒಂದು ಬ್ಯಾನರ್ ಇರುತ್ತೆ, ಪುಸ್ತಕಗಳಿರುತ್ತೆ. ಪಾಪ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಆಡಳಿತ ಮಂಡಳಿಯವರೇ ಗೆಸ್ಟ್ಗಳಿಗೆ ಕಾಫಿ ಕೊಡ್ತಾರೆ, ಇದು ಕುಡಿತಾರೆ, ಕುಡಿಯೋದಿಲ್ಲ. ಏನು ವಿತೌಟ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದಿದ್ದು. ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನಾವು ನೀವು ನಿರೀಕ್ಷೆ ಮಾಡಲಾಗದಷ್ಟು ಜ್ಞಾನವನ್ನು ತುಂಬಿಸಿ ಕಳಿಸುವಂಥ ಕಾರ್ಯಕ್ರಮ ಇದೆ. ಇವತ್ತು ನಾವು ಭಾರತೀಯ ಮೇಡಮನ್ನು ಕಲಿಸಿದ್ದೇವೆ. ಅವರು ಹೊಸ ಬ್ಯಾಚ್ ಇಲಾಖೆಗೆ ಸೇರಿಕೊಂಡ ಹೊಸ ಬ್ಯಾಚ್ ಆಗಿರ್ತಕ್ಕಂಥ. ಈಗಾಗಲೇ ಅವರು ಹೈದರಾಬಾದಲ್ಲಿ ಸೈಬರ್ ಕ್ರೈಮ್ ಕೇಳಿದ್ದೀರಾ? ಸೈಬರ್ ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಮೋಘವಾದ ಸಾಧನೆ ಮಾಡಿ ಪದಕವನ್ನು ಗಳಿಸಿದ್ದಾರೆ. ನೀವು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನೋ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮತ್ತು ಇನ್ನಿತರ ವಿಚಾರಗಳ ಬಗ್ಗೆ ಅವ್ರ ಜೊತೆ 4 ಜನ ಶೇರ್ ಮಾಡ್ತಾರೆ. ಈಗ ನಮ್ಮ ಓಂಕಾರ ಮೂರ್ತಿ, ನೀವು 200 ರೂಪಾಯಿ ಕೊಡ್ತೀರಾ ಕರೆನ್ಸಿಗೆ? 200 ರೂಪಾಯಿ ಕೊಡ್ತೀರಾ? ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡಿ. ಒಂದು ಪೇಪರ್ ತಗೊಳ್ಳಿ, ಯಾವುದಾದ್ರೂ ಇಷ್ಟವಾದಂಥ ಒಂದು ನ್ಯೂಸ್ ಪೇಪರ್ ತಗೊಳ್ಳಿ, ಇಲ್ಲ ಇಷ್ಟವಾದಂಥ ಒಂದು ಪುಸ್ತಕವನ್ನು ತೆಗೆದುಕೊಳ್ಳಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಾಲೆಡ್ಜ್ ಅಂತ ಇದೆ. ಮಾಧ್ಯಮಗಳ ಮೂಲಕ ನಾಲೆಡ್ಜ್ ಸಂಪಾದನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಓಂಕಾರ ತಿಳಿಸಿ. ಇನ್ನು ನಾವು ಅವರಿಗೆ ಪಾಠ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ನಿಮ್ಮ ಉದಯ್ ಕುಮಾರ್ ಸರ್ ಇರಲ್ಲ, ನಿಮ್ಮ ಅಚ್ಚುಮೆಚ್ಚಿನ ಅಧ್ಯಕ್ಷರು, ಮತ್ತು ಪ್ರತಿನಿತ್ಯ ಅವರು ನಿಮಗೆ ಪಾಠ ಮಾಡದೆ ಏನು ಕೆಲಸ ಮಾಡ್ತಾರೆ. ಅವರು ಪಾಠ ಮಾಡಿದ್ರೆ ಊಟನೂ ಮಾಡಲ್ಲ, ನಿದ್ದೆನೂ ಮಾಡಲ್ಲ ಅಂತ ಒಂದು ಸ್ವಭಾವವನ್ನು ಅವರು ಬೆಳೆಸಿದ್ದಾರೆ. ಅವರು ಕೂಡ ಇವತ್ತು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಯಾಕೆ ನಮ್ಮ ಕೈ ಹೇಳಿದ್ರೆ ನನಗಿಂತ ಹೆಚ್ಚು ಅಪಾರದ ಕಾರಣವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ಬದ್ಧತೆ ಇರ್ತಕ್ಕಂಥದ್ದು. ನೀವು ಗಲಾಟೆ ಮಾಡಿದ್ರೆ ನಿಮ್ಮ ಹತ್ರ ಎಲ್ಲ ಬುಕ್ಗಳು ಇದೆಯಾ, ನೋಟ್ಬುಕ್ ಇದೆಯಾ? ದಯವಿಟ್ಟು ನೋಟ್ಬುಕ್ ಇದೆ ಅಂತಂದರೆ ಯಾವ ಮಾತಾಡ್ತಾರೆ ಸಣ್ಣದಾಗಿ ನೋಟ್ ಮಾಡ್ಕೊಂಡು ಅವ್ನು ಮನೆಗೆ ಹೋದ್ಮೇಲೂ ನೀವು ಅದನ್ನು ನೋಡಿದ್ರೆ ನಿಮಗೆ ಲೀಕಾಲ್ ಆಗುತ್ತೆ. ಏನು ಹೇಳಿದ್ದಾರೆ, ನಾವು ಯಾವ ರೀತಿ ಮುಂದಿನ ಜೀವನ ಮಾಡ್ಬೋದು ಅದ್ರ ಬಗ್ಗೆ ಉದಯ್ ಕುಮಾರ್ ಸರ್ ಮಾತಾಡ್ತಾರೆ. ನಾವು ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಯಾವಾಗ ಕೂಡ ಹಲವಾರು ಸಂದರ್ಭಗಳಲ್ಲಿ ಮಾತಾಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಮಾತಿನಿಂದನೂ ಇವತ್ತು ಅವರು ವಿಶೇಷವಾಗಿ ಅವರಿಬ್ಬರು ಮಾತಾಡಿದ್ದು ನಿಮ್ಗೆ 100% ಎಲ್ಲ ರೀತಿಯಾಗಿ ರೀಚ್ ಆಗಿದೆ ಅಂತ ನಾನು ತಾನೇ ಭಾವಿಸ್ತೇನೆ. ಬಹಳಷ್ಟು ಅನುಕೂಲ ಆಗಿದೆ ತಾನೇ ಅವ್ರು ಮಾತಾಡಿದ್ದು. ಫಸ್ಟು ನಮ್ಮ ಅನಂತರಾಮ್ ಅವರು ಮಾತಾಡಿದ್ರು ಜ್ಞಾನ ಅಂದ್ರೆ ಏನು ಅಂತ. ಇವಾಗ ಅದು ನಿಮ್ಗೆ ಆನ್ಸರ್ ಸಿಕ್ಕಿರ್ಬೋದು, ಜ್ಞಾನ ಅಂದ್ರೆ ಏನು ಅಂತ ಅಲ್ವಾ? ಈಗ ಎಲ್ಲರೂ ಕೂಡ ಏನಾಗುತ್ತೆ, ಎಲ್ಲಾ ವಿಷಯಗಳಲ್ಲಿ ಕೂಡ ಪಂಡಿತರಾಗಕ್ಕೆ ಸಾಧ್ಯ ಇರಕ್ಕಾಗಲ್ಲ. ಈಗ ಸ್ಟೇಜ್ ಮೇಲೆ ನಾವು 4 ಜನ ಇರ್ತೀವಿ, ಎಲ್ಲರೂ ಎಲ್ಲಾ ವಿಷಯನೂ ಮಾತಾಡಕ್ಕೂ ಆಗುತ್ತೆ. ಹಂಗಾಗಿ ಅವರವ್ರ ಕ್ಷೇತ್ರದಲ್ಲಿ ಅವರು ಪರಿಣಿತರಾಗಿರ್ತಾರೆ. ಅವ್ರ ಎಲ್ಲಾ ನಾಲೆಜನ್ನು ಕೂಡ ಸೇರ್ಕೊಂಡು ನೀವು ಗೇನ್ ಮಾಡ್ಕೊಂಡಾಗ ಕಲೆಕ್ಟಿವ್ ನಾಲೆಜ್ ನಿಮ್ಗೆ ಬರ್ತದೆ ಅಲ್ವಾ? ಕೆಲವು ವಿಷಯಗಳಲ್ಲಿ ಹೆಂಗಿರ್ತದಂದ್ರೆ ನಮಗೆ ವಿಷಯ ಗೊತ್ತಿರ್ತದೆ, ಎಕ್ಸ್ಪ್ರೆಸ್ ಮಾಡಬೇಕೋ ಬೇಡೋ, ಹೇಳ್ಬೇಕೋ ಬೇಡೋ, ಉತ್ತರ ಸಂಕುಚಿತ ಮನೋಭಾವ. ಈಗ ವಿದ್ಯಾರ್ಥಿಗಳು ಫಸ್ಟ್ ನೀವು ಕಲಿಬೇಕಾಗಿರೋದು ಏನು ಗೊತ್ತಾ? ರಿಯಾಕ್ಟ್ ಕರೆಕ್ಟಾಗಿ ಏನಾಗುತ್ತೆ, ಏನೋ ಕ್ವಶನ್ ಕೇಳಿದಾಗ ರಿಯಾಕ್ಟ್ ಮಾಡೋದು. ಎಜುಕೇಶನ್ ಸಿಸ್ಟಮ್ ಮೊದಲು ಬೇರೆ ಇತ್ತು. ಮೊದಲೆಲ್ಲ ನೀವು ಏನಾಗುತ್ತೆ, ಒಂದು ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟು ಫಸ್ಟ್ ಕ್ಲಾಸ್ ಅಥವಾ ಯಾವ್ದೋ ಡಿಸ್ಟಿಂಕ್ಷನ್ ಅದು ನೋಡ್ಬಿಟ್ಟು ಜಾಬ್ ಕೊಡುವಂತ ಕಾಲ ಇತ್ತು. ಇವತ್ತು ಅದ್ರ ಬೇಸಿಸ್ ಮೇಲೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಯಾರು ಕೆಲಸ ಕೊಡಲ್ಲ ರೀ. ಕೆಲಸ ಕೊಡ್ಬೇಕಾದ್ರೆ ನಿಮ್ಮ ಪರ್ಸನಾಲಿಟಿನ ಚೆಕ್ ಮಾಡ್ತಾರೆ ಫಸ್ಟ್, ಗೊತ್ತಾಯ್ತಲ್ಲ?
ಇಂಟರ್ವ್ಯೂಗಳು ಫೇಸ್ ಮಾಡುವಂತ ಮೆಥಡ್ಗಳೇ ಬೇರೆ ಆಗಿದ್ದಾರೆ. ಗೊತ್ತಾಯ್ತಲ್ಲ, ಈ ಡಿಗ್ರಿ ಕಾಲೇಜ್ PUC ಮಕ್ಕಳು, ಅದರಿಂದ ನಿಮಗೆ ನಾವು ಅದ್ರ ಬಗ್ಗೆ ಹೆಚ್ಚಾಗಿ ಏನಾಗುತ್ತೆ ನಾವು ಹೇಳಕ್ ಹೋಗಿರಲ್ಲ, ಇನ್ನ ಬಿಗಿನರ್ಸ್ ನೀವೆಲ್ಲ ಅಂತ ಅಂದ್ಬಿಟ್ಟು. ಡಿಗ್ರಿ ಮಕ್ಕಳಿಗೆ ನಾವು ಪಾಠ ಮಾಡೋದೇ ಹೈಯೆಸ್ಟ್. ಬೇರೆ ಆಕ್ಟಿವಿಟೀಸ್ ಬಗ್ಗೆ ನಾವು ಹೆಚ್ಚಾಗಿ ಪಾಠ ಮಾಡ್ತೀವಿ. ಯಾಕೆ ಅಂತಂದ್ರೆ ಅವ್ರ ಡಿಗ್ರಿ ಪಡೆಯೋದ್ರ ಜೊತೆಗೆ ಇಂಟರ್ವ್ಯೂ ಹೆಂಗ್ ಫೇಸ್ ಮಾಡ್ಬೇಕನ್ನೋದು ಬಹಳ ಮುಖ್ಯ. ತಮ್ಮ ವ್ಯಕ್ತಿತ್ವ ನಾವು ರೂಢಿಸ್ಕೊಳ್ಳೋಂಥದ್ದು. ಈಗಾಗಲೇ ಹೇಳಿದ್ರಲ್ಲ, ಈ ನಮ್ಮ ಕಾಲೇಜಲ್ಲೇ ಓದಿದಂತ ಒಬ್ಬ ವಿದ್ಯಾರ್ಥಿ ಅವನು IAS ಅಲ್ಲಿ 160 ರ್ಯಾಂಕ್ ತಗೊಂಡ. ಅವನೇನು ಬಹಳ ಬುದ್ಧಿವಂತ ಅಂತಲ್ಲ, ನಿಮ್ಮದರ ಇದ್ದಂತ ವಿದ್ಯಾರ್ಥಿನೇ. ಅವನು ರ್ಯಾಂಕ್ ಬಂದ, UPSC ಎಕ್ಸಾಮ್ ಅಲ್ಲಿ ಇವತ್ತು IAS ಆಫೀಸರ್ ಆಗಿ ಸೆಲೆಕ್ಟ್ ಆದ ಅಂತಂದ್ರೆ ಅದೇ ಜ್ಞಾನ. ಗೊತ್ತಾಯ್ತಲ್ಲ, ಯಾವ ರೀತಿ ಇಂಟರ್ವ್ಯೂ ಫೇಸ್ ಮಾಡಬೇಕು ಎಲ್ಲ ಕೂಡ ಏನಾಗುತ್ತೆ ರೂಢಿಸ್ಕೊಂಡು ಎಲ್ಲ ಕಲಿದ್ರೆ ಉತ್ತರ ಎಲ್ರಿಗೂ ಯಾವುದು ಬರೋದಿಲ್ಲ. ನಾವು ಅದೆಲ್ಲ ಗಳಿಸ್ಕೋಬೇಕಾಗ್ತದೆ. ಒಂದು ಸಿಂಪಲ್ ಇದು ನನ್ಗೆ ಬೇಜಾರಾಯ್ತು, ನಿಮ್ ಕಣ್ಣು ಮುಂದೆನೆ ಅಷ್ಟು ಫೋಟೋಗಳಿದ್ದಾವೆ. ಯಾರ ಫೋಟೋಗಳು ಅಂತ ನಿಮ್ಗೆ ಗೊತ್ತು. ಬಹಳಷ್ಟು ಸತಿ ಈ ಒಂದು ರೂಪ್ ನೀವು ಬಂದೋಗಿರ್ತೀರಿ. ಏನ್ ಫೋಟೋಸ್ ಅಲ್ಲ ನಾನು ಅಂದ್ರೆ ಈ ತರ ಆಗ್ಬಿಟ್ರೆ ನೀವ್ ಹೆಂಗ್ರಿ? ಕನ್ನಡ ನಾಡು ಹುಟ್ಟಿ ಕನ್ನಡದಲ್ಲಿ ನೀವು ಮಾತೃಭಾಷೆ ಕನ್ನಡ ಆಗಿದ್ದುಕೊಂಡು ಅದು 8 ಜನ ಮಹನೀಯರಿದ್ದಾರೆ. ಅವ್ರು ಯಾರು ಅಂತ ನಿಮ್ಗೆ ಕನ್ನಡನಾಗ ಅವ್ರು ಒಬ್ರು ಹೆಸರು ಕೇಳೋದು, ಮಾಸ್ತಿ ವೆಂಕಟೇಶ್ ಹೆಂಗಾರ, ಜ್ಞಾನಪೀಠ ಪುಸ್ತಕ ಅಲ್ವಾ ಅವರೆಲ್ಲರೂ 8 ಜನ ನಮ್ಮಲ್ಲಿ. ನಮ್ಮ ಕನ್ನಡಕ್ಕೆ ಹೆಮ್ಮೆ ಅಲ್ವಾ ಅವರೆಲ್ಲನು. ಅದನ್ನ ಏನು ಅದೇ ಹೇಳ್ತಾರೆ ಇಂಥ ಅದನ್ನ ಕಾಮನ್ ಆಗಿ ಕಾಮನ್ ಸೆನ್ಸ್ ಅನ್ನೋದು ಅದನ್ನೇ. ಏನ್ ಗೊತ್ತಾ, ಇವತ್ತಿನ ನಾವು ಯಾವ ಲೆವೆಲ್ ಅಲ್ಲಿ ಹೋಗಿದ್ದೀರಿ ಅಂತಂದ್ರೆ ಮೊದಲು ಯಾವುದೇ ಒಂದು ಕೆಟ್ಟ ಚಟ ಈಗ ನಿಮ್ಗೆ ಅನಾವಶ್ಯಕ ಕರೆಕ್ಟ್ ಮೊಬೈಲ್ ಕೂಡ ಅನಾವಶ್ಯಕತೆ ಇತ್ತು. ಬಟ್ ಇವಾಗ ಏನಾಗಿದೆ ಅಂದ್ರೆ ಎಲ್ಲದೂ ಕೂಡ